ದೇವೇಗೌಡರ ಫಸ್ಟ್ ರಿಯಾಕ್ಷನ್ ಐ ಥಿಂಕ್ ಕೃಷ್ಣ ನಿಧನ ಹಿನ್ನೆಲೆ ಅಧಿವೇಶನವನ್ನು ಮುಂದೂಡಲ್ಪಡ್ತಾರೆ ಅಂತ ಗೊತ್ತಿತ್ತು. ಸಂತಾಪ ಸಭೆ ಬಳಿಕ ಗುರುವಾರಕ್ಕೆ ಮುಂದೂಡಿಕೆ. ರಿಪಬ್ಲಿಕ್ ಕನ್ನಡಕ್ಕೆ HK ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಗುರುವಾರ ಸದನ ಆರಂಭ ಆದಾಗಲೂ ಕೂಡ ಬಹುಶಃ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ SM ಕೃಷ್ಣ ಅವರ ಬೇರೆ ಬೇರೆ ನಮಗೆ ಗೊತ್ತಿರದ ವಿಚಾರಗಳು ಬರ್ಬೋದು. ಅದರ ಬಗ್ಗೆ ಮಾತಾಡಲಿಕ್ಕಿರುವಂಥ ಏಕಮೇವ ವ್ಯಕ್ತಿ ಅಂತಂದರೆ ದೇವೇಗೌಡರು ಮಾತ್ರ. ಕಾಂಗ್ರೆಸ್ ಪಕ್ಷದಲ್ಲಿ HK ಪಾಟೀಲ್ ಮತ್ತು ಹಿರಿಯ ಸಚಿವರಾದಂಥ HK ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು SM ಕೃಷ್ಣ ಅವ್ರ ಜೊತೆ ಕೆಲಸ ಮಾಡಿದಿರಿ, ಹಿರಿಯ ಮುತ್ಸದಿ. ಅವರ ಒಡನಾಟ ಹೇಗಿತ್ತು? ಅವರು ಅಗಲಿರೋದು ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ನಷ್ಟ ಅಂತ? SM ಕೃಷ್ಣರವರು ದೇಶ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ. ಮೊನ್ನೆ SM ಕೃಷ್ಣರವ್ರ ಬಗ್ಗೆ ಹೇಳೋದಾದರೆ, ಹಿ ವಾಸ್ ಒನ್ ಆಫ್ ದಿ ಮೋಸ್ಟ್ ಡೀಸೆಂಟ್, ಮೋಸ್ಟ್ ಡಿಸಿಪ್ಲಿನ್ಡ್, ಜೆಂಟಲ್ಮನ್, ಸೊಫೆಸ್ಟಿಕೇಟೆಡ್. ಇವೆಲ್ಲ ಎಡ್ಜೆಕ್ಟಿವ್ಸ್ ಯಾರಿಗಾರ ಹೋಗ್ತಿದ್ರೆ ರಾಜಕಾರಣದೊಳಗೆ ಅವು SM ಕೃಷ್ಣರವ್ರಿಗೆ ಹೋಗ್ತಾವೆ. ನಾನು ಅವ್ರಿಗೆ ಅತ್ಯಂತ ಸಮೀಪದಲ್ಲಿ ಇದ್ದು ಕೆಲಸ ಮಾಡಿದವನು. ಅವರು ನನಗೆ ತಂದೆ ಸ್ವರೂಪದಲ್ಲಿದ್ದು ಮಾರ್ಗದರ್ಶನ ಮಾಡಿದವರು. ಅವರ ಕ್ಯಾಬಿನೆಟ್ನೊಳಗೆ ನಾನು 3-4ನೇ ಸ್ಥಾನದೊಳಗಿದ್ದು ವಾಟರ್ ರಿಸೋರ್ಸ್ ಮಂತ್ರಿಯಾಗಿ ಕೆಲಸ ಮಾಡಿದೆ. ಅವರ ಜೊತೆಗೆ ಕೆಲಸ ಮಾಡೋದಂದರೆ ಅದೇ ದೊಡ್ಡ ಘನತೆ, ಗೌರವ. SM ಕೃಷ್ಣ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಅವರನ್ನು ಅಜರಾಮರವಾಗಿ ಇಡ್ತವೆ. ಇವತ್ತು ಬೆಂಗಳೂರು, ಕರ್ನಾಟಕ ಜಗತ್ತಿನ ಕಣ್ಣೊಳಗೆ ಎದ್ದು ಕಾಣ್ತಿದ್ರೆ ಅದಕ್ಕೆ SM ಕೃಷ್ಣರವರ IT BT ಕೊಡುಗೆ ಕಾರಣ ಅನ್ನೋದನ್ನು ಒಂದು ಹೇಳೋದಾದರೆ, ಬಿಸಿ ಊಟ, ಯಶಸ್ವಿನಿ ಅಂತ ಕಾರ್ಯಕ್ರಮ ಬಡವರ ಬಗೆಗಿನ ಅವರ ಕಾಳಜಿ ವ್ಯಕ್ತ ಮಾಡ್ತಾವೆ. ಇವತ್ತು ನಮ್ಮ ಸ್ತ್ರೀ ಶಕ್ತಿ ಗುಂಪುಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ಅಸಮತೋಲನ ಇದೆ ಅನ್ನುವಂಥ ಸಂದರ್ಭದೊಳಗೆ ನಮ್ಮ ಮಾತಿಗೆ ಸ್ಪಂದಿಸಿ ತಕ್ಷಣ ಅವರು ನಂಜುಂಡಪ್ಪ ವರದಿಯನ್ನು, ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ವರದಿ ಪಡೆದು ಅವುಗಳ ಅನುಷ್ಠಾನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸಿ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭಾಳ ದೊಡ್ಡ ಚಾಲನೆಯನ್ನು ಕೊಟ್ಟವರು. ಕೃಷ್ಣ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಹಣಕಾಸನ್ನು ತೆಗೆದಿಟ್ಟು ಒಂದು ರೀತಿ ದೊಡ್ಡ ಕೊಡುಗೆಯನ್ನು ರೈತರಿಗೆ, ಈ ಭಾಗದ ರೈತರಿಗೆ ಕೊಟ್ಟವರು SM ಕೃಷ್ಣ. ಅವರ ಅಗಲುವಿಕೆ ನಮಗೆಲ್ಲ ಭಾಳ ದುಃಖ ತಂದಿದೆ. ಒಬ್ಬ ಶ್ರೇಷ್ಠ ನಾಯಕನನ್ನು ನಾವು ಕರ್ನಾಟಕದವರು ಕಳೆದುಕೊಂಡು ಬಡವಾಗಿದ್ದೇವೆ. ಅಧಿವೇಶನ ಹೇಗೆ ಸರ್, ಮುಂದಕ್ಕೆ ಹಾಕ್ತೀರಾ ಅಥವಾ ಸಂತಾಪ ಸೂಚನೆ ಬಳಕೆ ಹೇಗೆ ಅಂತ? ಇವತ್ತು 10 ಗಂಟೆಗೆ PSC ಸಭೆ ಆಗ್ತದೆ. ಇವತ್ತು ಸಂತಾಪ ಸಭೆ ಆಗ್ತದೆ. ನಾಳೆ ರಜೆ ಕೊಡಬೇಕು ಅಂಥೇಳಿ ಮಾತನಾಡ್ಕೊಂಡಿದ್ದೇವೆ. ಅಧಿಕೃತವಾಗಿ 10 ಗಂಟೆಗೆ ಅದರ ನಿರ್ಣಯ ತೆಗೆದುಕೊಳ್ತೀವಿ. ನಮಸ್ಕಾರ. ಇದಿಷ್ಟು ಸಚಿವರಾದಂಥ HK ಪಾಟೀಲ್ ಅವರ ಮಾತು. ನಾಳೆ ಇವತ್ತು ಸಂತಾಪ ಸೂಚಿಸಿದ ಬಳಿಕ ನಾಳೆ ಸದನಕ್ಕೆ ರಜೆ ಕೊಡುವ ಬಗ್ಗೆ ತೀರ್ಮಾನ ಮಾಡ್ತಾಯಿವೆ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ಚಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಇದು ಸ್ವಲ್ಪ ಫಿಕ್ಸ್ ಮಾಡಿ. SM ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಕಿದ್ದಾರೆ. ಖ್ಯಾತ ಪತ್ರಕರ್ತ ವಿಠಲ್ ಮೂರ್ತಿ ಒಂದು ಬರವಣಿಗೆಯನ್ನು ಬರೆದಿದ್ರು, ಭಾಳ ಚೆನ್ನಾಗಿದೆ. ಈ SM ಕೃಷ್ಣ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಕಾಂಗ್ರೆಸ್ ಪಾರ್ಟಿಗೆ ಹೆಂಗೆ ಸೇರಿದ್ದು ಅಂತೇಳಿ. ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅದು. ಡೆಲ್ಲಿಯಲ್ಲಿ ಒಂದು ಸಭೆ ನಡೀತಾ ಇರತ್ತಂತೆ. ಒಂದು ಸಭೆ ನಡೀತಿರ್ಬೇಕಾದ್ರೆ ಇಂದಿರಾ ಗಾಂಧಿ ಆಗ ಪ್ರಧಾನಮಂತ್ರಿ, ಅವರು ಆ ಸಭೆಯ ನಡಾವಳಿಗಳ ಬಗ್ಗೆ ಏನೋ ಮಾತಾಡಲಿಕ್ಕಿತ್ತಂತೆ. ಎಲ್ಲ MP ಗಳು ಸೇರಿದ್ದಾರೆ, ಇವರು ಸೇರಿದ್ದಾರೆ. ಇಂದಿರಾ ಗಾಂಧಿ ಗಂಟಲು ಕೈ ಕೊಟ್ಟಿದೆಯಂತೆ. ನಂತರ ನಿಮ್ಮ ಥರ ಕರೆಕ್ಟು. ಇಂದಿರಾ ಗಾಂಧಿ ಅವರ ಗಂಟಲು ಕೈ ಕೊಟ್ಟಿದೆಯಂತೆ. ಆಗ ಏನು ಮಾಡೋದು ಅಂತ ಗೊತ್ತಾಗದೆ ಅವರು ಫುಲ್ಲು ಏನು ಮಾಡೋದು ಹುಡುಕಾಡ್ತಾ ಇದ್ದಾರಂತೆ. ದೂರದಲ್ಲಿ ನೋಡುವಾಗ SM ಕೃಷ್ಣ ಅವರಿಗೆ ಸೀಟ್ ಇಲ್ವಂತೆ ಕೂತ್ಕೊಳ್ಳೋದಕ್ಕೆ. ಫಸ್ಟ್ MP ಸೀಟ್ ಹುಡುಕಾಡ್ತಾ ಇದ್ದಾರೆ.
ಅವ್ರು ಆ ಕಡೆ ಈ ಕಡೆ ಹುಡುಕಾಡ್ತಾ ಇದ್ದಾಗ ಇಂದಿರಾ ಗಾಂಧಿ ಪಕ್ಕದಲ್ಲಿ ಒಂದು ಖಾಲಿ ಸೀಟ್ ಇತ್ತಂತೆ. ಇಂದಿರಾ ಗಾಂಧಿ ಪಕ್ಕದಲ್ಲಿ ಒಂದು ಖಾಲಿ ಸೀಟ್ ಇತ್ತಂತೆ. ಅವರ ಖಾಲಿ ಸೀಟನ್ನು ನೋಡೋದಕ್ಕೂ ಇಂದಿರಾ ಗಾಂಧಿ ಎಸ್ ಎಂ ಕೃಷ್ಣ ಅವರನ್ನು ನೋಡೋದಕ್ಕೆ, ಓಕೆ, ಎಸ್ ಎಂ ಕೃಷ್ಣ ಅವರನ್ನು ನೋಡೋದಕ್ಕೂ ಕರೆಕ್ಟ್ ಆಯ್ತಂತೆ. ಕರೆದ್ರಂತೆ, ಆಶ್ಚರ್ಯ ಆಯ್ತಂತೆ. ಬಂದ್ರಂತೆ, ಬಂದಾಗ ಕೂತ್ಕೊಂಡ್ರಂತೆ. ಕೂತ್ಕೊಂಡ ನಂತರ ತಕ್ಷಣವೇ ನೋಡಪ್ಪ ಇದನ್ನು ಓದಿ ನೀನು ಮಾಡ್ತೀಯಾ, ಭಾಳ ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಗುರುತಿಸಿಕೊಳ್ಳುವಂತಹ ಹಲವಾರು ಯೋಜನೆ ಹಮ್ಮಿಕೊಂಡಿದ್ದಾರೆ. ಅದು ಮೂಲಭೂತ ನಮ್ಮ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ಮಾಡಿರುವಂಥದ್ದು ಅಥವಾ ಎಜುಕೇಷನ್ ಸೆಕ್ಟರ್ ಅಂತ ಕೊಡುಗೆಗಳು. ಬಹುಶಃ ಗ್ರಾಮೀಣ ಮಟ್ಟದ ಯುವ ಜನಾಂಗ ಅವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಕಲೀಲಿಕ್ಕೆ ಜನಸಾಮಾನ್ಯರಿಗೆ, ಬಡವರಿಗೆ ಇವತ್ತು ಒಂದು ಸವಲತ್ತು ಸಿಗಬೇಕಂತ ಹೇಳಿ ಕಿಯಾನಿಕ್ಸ್ ಮುಖಾಂತರ ಈ ರಾಜ್ಯದಲ್ಲೇ ತಾಲೂಕು ಲೆವೆಲಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕಿಯಾನಿಕ್ಸ್ ಸಂಸ್ಥೆಯನ್ನು ಮಾಡಿ ಅವರು ಕಂಪ್ಯೂಟರ್ ಎಜುಕೇಷನ್ ಅವತ್ತು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕೊಟ್ಟರು. ಇಂಥ ಹಲವಾರು ದೂರದರ್ಶನ ಕಾರ್ಯಕ್ರಮ ಇದೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ರಾಜಕೀಯದ ಒಂದು ಜೀವನದಲ್ಲಿ ಅವರು ಶಾಸಕರಾಗಿ, ರಾಜ್ಯದ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ಕೂಡ ಅವರ ಸಕಾರಾತ್ಮಕ ಚಿಂತನೆ ಮತ್ತು ಮಾತಲ್ಲದೆ, ಪ್ರೀತಿಯ ಮಾತು, ಗೌರವದ ಮಾತು ಪ್ರತಿಯೊಬ್ಬರಿಗಲ್ಲದೆ ಯಾರಿಗೂ ಕೂಡ ದ್ವೇಷದ ಮಾತನಾಡಿದ್ದು ನಾವು ಯಾರು ಕೂಡ ನೋಡಲಿಲ್ಲ. ಎಲ್ಲಿಯೂ ಕೂಡ ನಕಾರಾತ್ಮಕ ಚಿಂತನೆ, ಆ ಒಂದು ನಾಯಕತ್ವವನ್ನು ಎಲ್ಲಿಯೂ ಕೂಡ ಕೇಳಲಿಲ್ಲ, ನಾವು ನೋಡಲಿಲ್ಲ. ಆದ ಕಾರಣ ಅವರ ಜೀವನವೇ ಇವತ್ತು ಎಲ್ಲ ಯುವ ಜನಾಂಗಕ್ಕೆ, ನಮ್ಮ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಹುಶಃ ಅವರ ಅಗಲಿಕೆ ನಮಗೆಲ್ಲ ಕೂಡ ತುಂಬಲಾರದ ನಷ್ಟ ಇವತ್ತು ಆಗಿದ್ದು, ಅವರ ಆ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಇವತ್ತು ಮತ್ತು ಅಭಿಮಾನಿ ವರ್ಗದವರಿಗೆ ಆ ನಷ್ಟವನ್ನು ತಡೆಯುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಇವತ್ತು ಪ್ರಾರ್ಥಿಸ್ತೇನೆ. ನೋಡಿ, ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ, ಉಪಮುಖ್ಯಮಂತ್ರಿಗಳ ಜೊತೆ, ನಮ್ಮ ಕಾನೂನು ಸಚಿವರ ಜೊತೆ ಹಾಗೂ ಪ್ರತಿಪಕ್ಷ ನಾಯಕರ ಜೊತೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಇವತ್ತು ನಾವು 10 ಗಂಟೆಗೆ ಎಮರ್ಜೆನ್ಸಿ BSc ನಾನು ಈಗಾಗಲೇ ಕರೆದಿದ್ದೇನೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ನಾವೆಲ್ಲ ಕೂಡ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ನಾನು ಅದೇ ಹೇಳಿದೆ, ನಿಜವಾಗ್ಲೂ BJP ನಾಯಕ ಈಗ ಅವರು, ಆದರೆ ಮಾತಾಡ್ತಿರೋರು ಕಾಂಗ್ರೆಸ್ ಅವರು. ಯಾಕೆಂದರೆ ತುಂಬ ವಿಚಾರಗಳಿರೋದು ಕಾಂಗ್ರೆಸ್ ಅವರ ಬಳಿ. ಕೃಷ್ಣ ಅವರ ಹುಟ್ಟೂರಿನಲ್ಲಿ ಫೇವ್ರೇಟ್ ಅಂದರೆ ಕಾಫಿ ಡೇ. ಮಂಡ್ಯ, ಮೈಸೂರಿಗೆ ಬಂದರೆ ಕಾಫಿ ಡೇ ಭೇಟಿ ಆಗ್ತಾಯಿದ್ರು. ಸೋಮನಹಳ್ಳಿಯಲ್ಲಿರುವ ದಿವಂಗತ ಸಿದ್ಧಾರ್ಥ ಒಡೆದನದ ಕಾಫಿ ಡೇಗಾಗಿ ಮನೆ ಬಿಟ್ಟು ಕೊಟ್ಟಿದ್ದ SMK